ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಧನುರಾಶಿಯವರ ಲವ್ ಲೈಫ್ ದಿನಾಂಕ 22ರಿಂದ 31ನೇ ದಿನಾಂಕದವರೆಗೂ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಸೊ ಧನುರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ ಅವರು ಕನ್ಯಾ, ವೃಶ್ಚಿಕ, ಮಕರ ಅಥವಾ ಕಟಕ್ ರಾಶಿ. ಮತ್ತು ನನಗೆ ಇವತ್ತು ಕಾರ್ಡ್ ಶಫಲ್ ಮಾಡಿದಾಗ ವೃಷಭ ಮತ್ತು ಸಿಂಹ ರಾಶಿ ಕೂಡ ಬಂದಿದೆ, ಮತ್ತು ನಿಮ್ಮದೇ ರಾಶಿ ಧನುರಾಶಿ ಕೂಡ ಶಫಲ್ ಆಗಿದೆ ಕಾರ್ಡಲ್ಲಿ ಅಂತ ನಾನು ಹೇಳ್ತೀನಿ. ಸಿಂಗಲ್ಸ್ ಇದ್ದರೆ ಖಂಡಿತ ನೀವು ಯಾವುದೇ ರಾಶಿನವ್ರು ಕೂಡ ನಿಮ್ಮ ಲೈಫಲ್ಲಿ ಬರ್ಬೋದು. ರೀಸೆಂಟಾಗಿ ಕಮಿಟ್ ಆಗಿದ್ದರೆ ಖಂಡಿತವಾಗ್ಲೂ ಅವರು ಕೂಡ ಯಾವುದೇ ರಾಶಿನವ್ರು ಕೂಡ ಆಗಿರ್ಬೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಸೊ ಧನುರಾಶಿಯವ್ರಿಗೆ ಫಸ್ಟ್ ಕಾರ್ಡ್ ನಾನು ಶಫಲ್ ಮಾಡಿದಾಗ ಬಂದಿರೋದೇ ಹೈಯರ್ ಫ್ರೆಂಟು. ಸೊ ಹೈಯರ್ ಫ್ರೆಂಡ್ ಬಂದಿರೋದ್ರಿಂದ ಮೇ ಬಿ ಅವರು ನೀವು ಕನೆಕ್ಟ್ ಆಗಿರೋರು ವೃಷಭ ರಾಶಿಯವ್ರು ಆಗಿರ್ಬೋದು, ಅಥವಾ ನಿಮ್ಮದೇ ರಾಶಿ ಧನುರಾಶಿ ಅಥವಾ ಸಿಂಹ ರಾಶಿಯವ್ರು ಆಗಿರ್ಬೋದು ಅಂತ ನಂಗೆ ಅನಿಸುತ್ತೆ. ಮೇ ಬಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಡೇಟ್ ಮಾಡ್ತಾ ಇದ್ದೀರಾ, ಒಬ್ರಿಗೊಬ್ಬರು ಫೀಲಿಂಗ್ ಇನ್ ಡೀಪ್ ಲವ್ ಇದೆ, ತುಂಬ ಫೀಲಿಂಗ್ಸ್ ಇವೆ. ಆದರೆ ನಿಮ್ಮಲ್ಲೊಬ್ಬರು ನೀವಿರ್ಬೋದು ಧನುರಾಶಿಯವರು, ಅವರು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಆಗಿರ್ಬೋದು, ತುಂಬ ಪ್ರೇ ಮಾಡ್ಕೋತಾ ಇದ್ದಾರೆ, ನನ್ನ ಮದುವೆ ಆದರೂ ಕೂಡ ಇದೇ ವ್ಯಕ್ತಿ ಜೊತೆ ನನ್ನ ಮದುವೆ ಆಗಬೇಕು ಅಂತ. ಮ್ಯಾರೇಜ್ ಆದರೂ ಅದರ್ ಪರ್ಸನ್ ಇರ್ಬೋದು ನಿಮ್ಮ ಬಗ್ಗೆ ಧನುರಾಶಿಯವ್ರಿಗೆ, ಅಥವಾ ನೀವು ಕೂಡ ಅದರ್ ಪರ್ಸನ್ ಬಗ್ಗೆ ದೇವ್ರ ಹತ್ರ ಈ ಥರ ಪ್ರೇ ಮಾಡ್ಕೊಳ್ತಿರ್ಬೋದು ಅಂತ ನನಗೆ ಅನಿಸುತ್ತೆ. ಇನ್ನು ನಾನು ಸೆಕೆಂಡ್ ಕಾರ್ಡ್ ಶಫಲ್ ಮಾಡಿದಾಗ ನನಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಮತ್ತೆ ನಾನು ಹೇಳ್ತೀನಿ, ಅವರು ವೃಷಭ ಅಥವಾ ವೃಶ್ಚಿಕ ರಾಶಿ ಆಗಿರ್ಬೋದು. ಕಪ್ಸ್ ಬಂದಿರೋದ್ರಿಂದ ಮೇ ಬಿ ಅವ್ರು ಕಟಕ್ ರಾಶಿಯವ್ರು ಆಗಿರ್ಬೋದು. ಕಪ್ಸ್ ಅಂದರೆ ಕಪ್ಪಲ್ಲಿ ವಾಟರ್ ಇರುತ್ತೆ, ಸೊ ವಾಟರ್ ಸೈನ್ನ ರೀಪ್ರೆಸೆಂಟ್ ಮಾಡುತ್ತೆ. ನನಗನ್ಸುತ್ತೆ ತುಂಬ ಯಾರೋ ಒಬ್ಬರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಮೇ ಬಿ ಅವರು ನಿಮಗೆ ಮಾರ್ಚಲ್ಲಿ ಕೆಲವರಿಗೆ ಮಾತ್ರ ಅವ್ರು ಅಪ್ರೋಚ್ ಮಾಡಿದರೂ ಕೂಡ ಅದರ್ ಪರ್ಸನ್ ಮಾರ್ಚಲ್ಲಿ ಮಾಡ್ಬೋದು. ನೀವು ಕೂಡ ಮಾರ್ಚಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀರ ಅಂತ ನಾನು ಹೇಳ್ತೀನಿ. ಇನ್ನು ಕೆಲವರಿಗೆ ನಾನು ಹೇಳ್ತೀನಿ ಫ್ರೆಂಡ್ಸ್, ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಕಮಿಟ್ ಆಗಿದ್ದೀರಾ, ನೀವಿಬ್ಬರಲ್ಲಿ ಒಬ್ಬರನ್ನ ಯಾವಾಗಲೂ ಕರೆಕ್ಟಿಂಗ್ ಮಾಡೋದ್ರಲ್ಲೇ ಇರ್ತೀರ. ನೀನು ಈ ಥರ ನಡಿ, ಈ ಥರ ಮಾತಾಡು, ಈ ಥರ ಡ್ರೆಸ್ ಹಾಕೋ, ಏನೋ ಒಬ್ಬರನ್ನ ತಿದ್ತಾ ಇರ್ತೀರ ಯಾವಾಗಲೂ ಅಂತ ನಂಗೆ ಅನಿಸುತ್ತೆ. ಇದರಿಂದ ಇರಿಟೇಟ್ ಆಗ್ಬೋದು ಅದರ್ ಪರ್ಸನ್ಗೆ ಕೂಡ, ಅಥವಾ ನಿಮಗೂ ಕೂಡ ಇರಿಟೇಟ್ ಆಗ್ಬೋದು. ಸೊ ಪ್ಲೀಸ್ ನೀವು ಬೇರೆಯವ್ರನ್ನ ಕರೆಕ್ಟ್ ಮಾಡೋದನ್ನು ಬಿಡಿ ಅಂತ ನಂಗೆ ಅನಿಸುತ್ತೆ. ಸೊ ಆ ಥರ ಮಾಡಿದರೆ ಇದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಆಗುತ್ತೆ. ತುಂಬ ಕಿರಿಕಿರಿ ಮಾಡ್ಕೊಳ್ಬೇಡಿ ಇಬ್ಬರ ಮಧ್ಯೆ ಅಂತ ನಾನು ಹೇಳ್ತೀನಿ. ಅದನ್ನು ಬಿಟ್ಟರೆ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ. ಕೆಲವರಿಗೆ ಲಾಂಗ್ ಟರ್ಮ್ ಕೂಡ, ಡೆಸ್ಟಿನಿ ಕೂಡ ಒಂದು ಲೆವೆಲ್ಗೆ ತೊಗೊಂಡು ಹೋಗಿ ಮದುವೆ ಕೂಡ ಆಗ್ಬೋದು ಈ ರಿಲೇಷನ್ಶಿಪ್ಪು ಕೆಲವರಿಗೆ ಅಂತ ನಾನು ಹೇಳ್ತೀನಿ. ಈಗಾಗಲೇ ಆಗಿರ್ಬೋದು ಡಿಸೆಂಬರಲ್ಲಿ ಮ್ಯಾರೇಜು ಅಂತ ನಾನು ಹೇಳಬಹುದು. ಥರ್ಡ್ ಕಾರ್ಡ್ ನನಗೆ 6 ಆಫ್ ಸ್ವಾರ್ಡ್ಸ್ ಬಂದಿದೆ. ಸ್ವಾರ್ಡ್ಸ್ ಕೆಲವೊಮ್ಮೆ ವೃಷಭ ರಾಶಿನ ರೀಪ್ರೆಸೆಂಟ್ ಮಾಡುತ್ತೆ. ನಿಮಗೆ ಡೀಪ್ ಫೀಲಿಂಗ್ ಇವೆ ವೃಷಭ ರಾಶಿಯವ್ರ ಮೇಲೆ, ಅಥವಾ ಅವರು ಯಾವುದೇ ರಾಶಿನವ್ರು ಕೂಡ ಆಗಿರ್ಬೋದು. ಮೇ ಬಿ ರಿಲೊಕೇಶನ್ ತೋರಿಸ್ತಾ ಇದೆ, ಅವರು ರಿಲೊಕೇಟ್ ಆಗಿರ್ಬೋದು. ಆದರೆ ಅವ್ರಿಗೆ ಗೊತ್ತಿಲ್ಲ, ಮೇ ಬಿ ಧನುರಾಶಿಯವರು ನಿಮಗೋ ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ಗೋ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ನಿಮ್ಮ ಜೊತೆ, ಅವರಿಗೆ ಇದೆಲ್ಲ ಹೊಸದು ಅಂತ ಅನಿಸುತ್ತೆ. ಯಾವ ಥರ ಅಪ್ರೋಚ್ ಮಾಡಬೇಕು, ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು, ಯಾವ ಥರ ಕಮಿಟ್ ಆಗಬೇಕು, ಎಲ್ಲನೂ ಅವರು ಇವಾಗ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ತುಂಬ ಕಲಿತಾ ಇದ್ದಾರೆ, ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಇದ್ದಾರೆ ಅಂತ ನಾನು ಹೇಳ್ತೀನಿ. ಫೋರ್ತ್ ಕಾರ್ಡ್ ನನಗೆ 3 ಆಫ್ ವಾಂಡ್ಸ್ ಬಂದಿದೆ. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮೇ ಬಿ ಅವರು ಧನುರಾಶಿ ಅಥವಾ ಸಿಂಹ ರಾಶಿಯವರು ಆಗಿರ್ಬೋದು. ತುಂಬ ಸ್ಲೋ ಮೂವಿಂಗ್ ಎನರ್ಜಿ ಇದೆ, ಮೂಮೆಂಟ್ ಇಲ್ಲ, ಸ್ಟಕ್ ಫೀಲಿಂಗ್ ಇದೆ ಅಂತ ನನಗನ್ಸುತ್ತೆ. ಆದರೂ ಕೂಡ ಅವರು ಆಲ್ರೆಡಿ ಅವ್ರ ಚಾಯ್ಸ್ನ ಮಾಡಿದ್ದಾರೆ. ಅವ್ರ ಚಾಯ್ಸ್ ನೀವೇ ಆಗಿದ್ದೀರಾ ಧನುರಾಶಿಯವರು, ಅಥವಾ ಮೇ ಬಿ ಇದು ಧನುರಾಶಿಯವರು ನೀವು ಸ್ಲೋಲಿ ಒಂದು ಚಾಯ್ಸ್ನ ಮಾಡಿದ್ದೀರಾ ಅದರ್ ಪರ್ಸನ್ಗೆ. ನಿಮಗೆ ಗೊತ್ತು ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅಂತ. ಸೊ ಆ ಪರ್ಸನ್ಗೆ ನೀವು ಚಾಯ್ಸ್ ಮಾಡ್ಕೊಂಡಿದ್ದಾರೆ, ಅವರೇ ನನ್ನ ಫ್ಯೂಚರ್ ವೈಫ್ ಅಂತ ಇರ್ಬೋದು. ಮೇ ಬಿ ನೀವು ಕಾಯ್ತಾ ಇದ್ದೀರಾ ಧನುರಾಶಿಯವರು, ಯಾವುದಕ್ಕೋ ವೇಟ್ ಮಾಡ್ತಾ ಇದ್ದೀರಾ. ಮೇ ಬಿ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ವೇಟ್ ಮಾಡ್ತಿರ್ಬೋದು. ಯಾವುದೋ ಒಂದು ಕೆಲಸ, ಯಾವುದೋ ಒಂದು ನ್ಯೂಸು, ಏನೋ ಗೊತ್ತಿಲ್ಲ, ಯಾವುದಕ್ಕೋ ನೀವು ವೇಟ್ ಮಾಡ್ತಾ ಇದ್ದೀರಾ. ಮೇ ಬಿ ನೀವು ತುಂಬ ಪಾರ್ಟೀಸ್ನ ಮಾಡ್ತಾ ಇದ್ದೀರಾ ಧನುರಾಶಿಯವರು, ತುಂಬ ಹೊರಗಡೆ ಹೋಗ್ತಾ ಇದ್ದೀರಾ, ಹೊರಗಡೆ ತಿಂಡಿ ತಿಂತಾ ಇದ್ದೀರಾ ಅಂತ ನಂಗೆ ಅನಿಸುತ್ತೆ.
ಮೇ ಬಿ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ತುಂಬ ಪಾರ್ಟಿ ಹಾಲಿಕ್ ಇರ್ಬೋದು ಅಂತ ನಾನು ಹೇಳ್ತೀನಿ. ಸ್ವಲ್ಪ ಡಿಫಿಕಲ್ಟೀಸ್ ಇವೆ ಮಧ್ಯೆ, ಅದನ್ನು ನೀವು ಸರಿದೂಗಿಸ್ಕೊಂಡು ಹೋದರೆ 100% ಸಕ್ಸಸ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಸಣ್ಣ ಪುಟ್ಟ ಡಿಫಿಕಲ್ಟೀಸು 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಮೇ ಬಿ 3ನೇ ವ್ಯಕ್ತಿಯ ಮಾತು ಕೇಳೋದನ್ನು ನಿಲ್ಲಿಸಿ ಅಂತ ನಾನು ಹೇಳ್ತೀನಿ. ಅವ್ರ ಬಗ್ಗೆ ನೀವು ಇನ್ನೊಬ್ಬರಿಂದ ತಿಳ್ಕೊತೀರಾ ಅಥವಾ ನಿಮ್ಮ ಬಗ್ಗೆ ನೀವು ಅದರ್ ಪರ್ಸನ್ ಇನ್ನೊಬ್ಬರಿಂದ ತಿಳ್ಕೊತಾರೆ. ಮೇ ಬಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ನಿಮ್ಮಿಬ್ಬರ ಮಧ್ಯೆ ಯಾರೋ ಬರ್ಬೋದು ಫ್ಯೂಚರಲ್ಲಿ ಅಂತ ನಂಗೆ ಅನಿಸುತ್ತೆ. ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ. ಆ ಡಿಫಿಕಲ್ಟಿನ ನೀವು ಪಾಸ್ ಮಾಡಿದರೆ ಖಂಡಿತವಾಗ್ಲೂ ಒಳ್ಳೆ ರಿಲೇಷನ್ಶಿಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಫಿಫ್ತ್ ಕಾರ್ಡ್ ನನಗೆ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ನಾನು ಹೇಳಿದೆ ಆಗಲೇ ಲರ್ನಿಂಗ್ ಪ್ರೊಸೆಸ್ ಇದೆ, ಹೇಗೆ ನಿಮ್ಮ ಜೊತೆ ಇರಬೇಕು, ಹೇಗೆ ಮಾತಾಡಬೇಕು ರಿಲೇಷನ್ಶಿಪ್ಪಲ್ಲಿ ಅಂತ ಯಾರೋ ಅವರಿಗೆ ಗೈಡ್ ಮಾಡ್ತಾ ಇದ್ದಾರೆ, ಈ ಥರ ನಡ್ಕೊಳ್ಬೇಕು ಅಂತ. ಮೇ ಬಿ ನನಗನ್ಸುತ್ತೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಟೀಚರ್ ಕೂಡ ಇರ್ಬೋದು ಅಂತ ನನಗನ್ಸುತ್ತೆ. ಮೇ ಬಿ ಅವರು ಪ್ರೊಫೆಸರ್ ಅಥವಾ ಟೀಚರ್ ಇರ್ಬೋದು. ಧನುರಾಶಿಯವರು ನೀವು ಕೂಡ ಟೀಚಿಂಗ್ ಪ್ರೊಫೆಷ್ನಲ್ ಇರ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಇರ್ಬೋದು ಅದರ್ ಪರ್ಸನ್ ಅಂತ ನಾನು ಹೇಳ್ತೀನಿ. ಮೇ ಬಿ ಅವ್ರು ಕೋಚ್ ಇರ್ಬೋದು ಯಾವುದಾದ್ರೂ ಧನುರಾಶಿಯವರು ನೀವು ಕನೆಕ್ಟ್ ಆಗಿರೋರು, ಅಥವಾ ಬ್ರೇಕಪ್ ಆಗಿರ್ಬೋದು. ಮೇ ಬಿ ಅವರು ಸ್ಪೋರ್ಟ್ಸಲ್ಲಿ ಇರ್ಬೋದು, ಬ್ಯಾಡ್ಮಿಂಟನ್ ಕೋಚು ಅಥವಾ ಯಾವುದೋ ಕೋಚ್ ಇರ್ಬೋದು ಅಂತ ನಾನು ಹೇಳ್ತೀನಿ. ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಮೇ ಬಿ ಟೀಚಿಂಗ್ ಕೋಚಿಂಗ್ ಪ್ರೊಫೆಷ್ನಲ್ಲಿ ಇರೋರಿದ್ದಾರೆ. 6th ಕಾರ್ಡ್ ನನಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 10 ಆಫ್ ಪೆಂಟಿಕಲ್ಸ್ ಅಂದರೆ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇದೆ ನಿಮ್ಮಿಬ್ಬರ ಮಧ್ಯೆ. ಧನುರಾಶಿಯವರು ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ ಮಧ್ಯೆ ಆ ರಿಲೇಷನ್ಶಿಪ್ ಒಂದು ಲೆವೆಲ್ಗೆ ಬಂದಿದೆ, ಎಟ್ ದ ಪಾಯಿಂಟ್ನ ರೀಚ್ ಆಗಿದೆ ಆ ರಿಲೇಷನ್ಶಿಪ್ಪು. ಸೊ ನೆಕ್ಸ್ಟ್ ಏನು ಸ್ಟೆಪ್ ತೊಗೋತೀರಾ ಅನ್ನೋದೇ ಈಗಿರೋದು. ನೀವು ನಿಮ್ಮ ಫ್ಯಾಮ್ಲಿಯಲ್ಲಿ ಅವ್ರ ಬಗ್ಗೆ ಮಾತಾಡ್ತೀರಾ ಅಂತ ಅವ್ರು ವೇಟ್ ಮಾಡ್ತಿರ್ತಾರೆ. ಮೇ ಬಿ ಧನುರಾಶಿಯವರು ನೀವು ಕೂಡ ಅದರ್ ಪರ್ಸನ್ ನನ್ನ ಬಗ್ಗೆ ಫ್ಯಾಮ್ಲಿಯಲ್ಲಿ ಮಾತಾಡಿ ಕನ್ವಿನ್ಸ್ ಮಾಡಿ, ಸೊ ನಮ್ಮ ಮ್ಯಾರೇಜ್ ಪ್ರಪೋಸಲ್ನ ಅವ್ರ ಮುಂದೆ ಇಡಬೇಕು ಅಂತ ವೇಟ್ ಮಾಡ್ತಿದ್ದೀರಾ ಅಂತ ನನಗನ್ಸುತ್ತೆ. ಯಾಕಂದರೆ ಇದು ತುಂಬ ವರ್ಷಗಳಿಂದ ಇರೋದು, 10 ಇಯರ್ಸು 12 ಇಯರ್ಸು 5 6 ಮೇ ಬಿ ಆ ಥರ ಇದೆ. ಸೊ ಮುಂದೆ ನಾವು ಮದುವೆನ ಆಗ್ಬಿಡೋಣ, ಎಷ್ಟು ದಿನ ಅಂತ ಈ ಥರನೇ ಇರೋಣ ಅಂತ ಸಿಚುವೇಶನ್ ಇದೆ. ಫ್ಯೂಚರಲ್ಲಿ ಕೂಡ ನನಗನ್ಸುತ್ತೆ ಮೇ ಬಿ ತುಂಬ ಒಳ್ಳೆ ಫೌಂಡೇಶನ್ ಇದೆ. ಲಾಂಗ್ ಟರ್ಮಿಂದ ಡೇಟ್ ಮಾಡ್ತಾ ಇದ್ದೀರಾ. ಸೊ ನೀವು ಅಪ್ರೋಚ್ ಮಾಡಿ ಮದುವೆ ಕೂಡ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ 6th ಕಾರ್ಡ್ ಹೇಳ್ತಾ ಇದೆ. 10 ಆಫ್ ಪೆಂಟಿಕಲ್ಸು ಒಂದು ಸೈಕಲಿನ ಎಂಡಿಗಿದ್ದೀರಾ. ಸೊ ರಿಲೇಷನ್ಶಿಪ್ಪು ಕಮಿಟ್ಮೆಂಟ್ ಸೈಕಲ್ನ ಎಂಡ್ ಇದೆ ಇದು. ಮೇ ಬಿ ಕೆಲವರಿಗೆ ಇದು ಬ್ರೇಕಪ್ ಇರುತ್ತೆ, ಇನ್ನೂ ಕೆಲವರಿಗೆ ಒಂದು ಲೆವೆಲ್ಗೆ ಹೋಗಿಬಿಟ್ಟು ನೆಕ್ಸ್ಟ್ ಲೆವೆಲಲ್ಲಿ ಮದುವೆ ಆಗಬೇಕು ಅನ್ನೋದು ಕೂಡ ಆಗಿರುತ್ತೆ. ಮೇ ಬಿ 2019 ನೀವು ಈ ಇಯರಲ್ಲಿ ಖಂಡಿತ ಕೆಲವರು ಮ್ಯಾರೇಜ್ ಆಗ್ತೀರಾ ಅಂತ ನಂಗೆ ಅನಿಸುತ್ತೆ. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ವಿಶ್ ಕಂಪ್ಲೀಟ್ಮೆಂಟ್ ಅಂತ ನಾನು ಹೇಳ್ತೀನಿ ರಿಲೇಷನ್ಶಿಪ್ಪಲ್ಲಿ ಸ್ಪೆಷಲಿ. ಮತ್ತು ನಾನು ಹೇಳೋದಾದರೆ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವ್ರಿಗೆ ನಾನು ಹೇಳ್ತೀನಿ ತುಂಬ ಜಗಳಗಳಿವೆ, ತುಂಬ ಮನಸ್ತಾಪಗಳಿವೆ. ಮೇ ಬಿ ಬ್ರೇಕಪ್ ಆಗಿದೆ, ಮತ್ತೆ ಎಕ್ಸ್ ಬಂದರೂ ಕೂಡ ಅದೇ ರೀತಿ ಸೈಕಲ್ ಮುಂದುವರಿತಾ ಇದೆ ಧನುರಾಶಿಯವ್ರಿಗೆ ಅಂತ ಅನಿಸುತ್ತೆ. ಇನ್ನೂ ಕೆಲವ್ರಿಗೆ ಧನುರಾಶಿಯವ್ರಿಗೆ ಸಿಂಗಲ್ಸ್ ಇರೋರಿಗೆ ಮೇ ಬಿ ನನಗೆ ಗೊತ್ತಿಲ್ಲ, ನಿಮಗೆ ಕಮ್ಮಿ ಯಾರಾದರೂ ತುಂಬ ಇಷ್ಟ ಆಗೋದು ಕಮ್ಮಿ. ನಿಮಗೆ ಇಷ್ಟ ಆದರೂ ಕೂಡ ಅವ್ರ ಲೈಫಲ್ಲಿ ಅದರ್ ಪರ್ಸನ್ ಇರ್ತಾರೆ ಅವರಿಗೆ. ಸೊ ಮೇ ಬಿ ಅಂಥ ವ್ಯಕ್ತಿಗಳು ನಿಮ್ಗೆ ಇಷ್ಟ ಆಗ್ತಾರೆ ಕೆಲವರಿಗೆ ಅಂತ ನಂಗೆ ಅನಿಸುತ್ತೆ. ಇನ್ನೂ ಕೆಲವ್ರಿಗೆ ನಾನು ಹೇಳಿದೆ ಹಾಗೆ ತುಂಬ ಲೇಝಿ ಫೀಲಿಂಗು ಅಂತ ನಂಗೆ ಅನಿಸುತ್ತೆ. ತಿಂಡಿ ತಿನ್ನೋಕ್ಕೂ ಲೇಝಿ ಫೀಲಿಂಗು. ಮೇ ಬಿ ಆ ಥರ ನನಗೆ ಹೈರ್ ಫ್ರೆಂಡ್ ಕಾರ್ಡ್ ಸ್ಟೇಬಲ್ಲಾಗಿ ಒಂದು ಪ್ಲೇಸಲ್ಲಿ ನಿಂತಿರೋ ಕಾರ್ಡ್, ಅದು ಮೂಮೆಂಟ್ ಇಲ್ಲ ಅಂತ ನನಗನ್ಸುತ್ತೆ. ಮೇ ಬಿ ನಿಮಗೆ ಲೈಫಲ್ಲಿ ಮೂಮೆಂಟ್ ಇಲ್ಲ ಅಂತ ಅನ್ನಿಸ್ತಿರ್ಬೋದು. ನಾನು ಅಂದ್ಕೊಂಡಿರೋ ಕೆಲಸ ಯಾವುದೂ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಕೂಡ ಇರ್ಬೋದು ಕೆಲವರಿಗೆ. ಇನ್ನೂ ಕೆಲವರಿಗೆ ಕನ್ಫ್ಯೂಷನ್ಸು, ನಿಮ್ಗೆ ಇಷ್ಟ ಆಗೋ ವ್ಯಕ್ತಿ ನೀವು ಡೇಟ್ ಮಾಡ್ತಾ ಇದ್ರೂ ಅವ್ರ ಜೊತೆ ಇದ್ದರೂ ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಆ ಥರ ಇದೆ. ನೀವು ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇರ್ತೀರಾ ಯಾವಾಗಲೂ ಅಂತ ನಂಗೆ ಅನಿಸುತ್ತೆ. ಧನುರಾಶಿಯವರು ಮೇ ಬಿ ಮೂಲ ನಕ್ಷತ್ರದ 2ನೇ ಪಾದದವರು ತುಂಬ ಕನ್ಫ್ಯೂಷನ್ಸ್ನಲ್ಲಿ ಇರ್ತೀರಾ ಅಂತ ನಾನು ಸ್ಪೆಷಲಿ ಹೇಳ್ತೀನಿ. ಸೊ ನಿಮಗೆ ತುಂಬ ದಿನಗಳಿಂದ ಯಾರೋ ಅಪ್ರೋಚ್ ಮಾಡ್ತಾ ಇದ್ದಾರೆ, ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ನೀವು ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತ ನಂಗೆ ಅನಿಸುತ್ತೆ. ರಿಪ್ಲೈ ಕೂಡ ಮಾಡೋದಿಲ್ಲ.
ಸೊ ನೆಕ್ಸ್ಟ್ ಅವ್ರಿಗೆ ಕಾಲ್ ಬ್ಯಾಕ್ ಕೂಡ ಮಾಡೋದಿಲ್ಲ, ಅವ್ರ ಕಾಲ್ನ ಕೂಡ ರಿಸೀವ್ ಮಾಡೋದಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳೋ ಒಂದು ಪೇಷನ್ಸ್ ಕೂಡ ನಿಮ್ಮ ಹತ್ರ ಇಲ್ಲ ಅಂತ ನಾನು ಕೆಲವರಿಗೆ ಹೇಳ್ತೀನಿ. ಸೊ ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.